ದುಬಾರಿ ಚುನಾವಣಾ ವೆಚ್ಚ ಕಾಂಗ್ರೆಸ್ನಿಂದ ಈಗ ಕ್ರೌಡ್ ಫಂಡಿಂಗ್ ಆಗ್ತಾ ಇದೆ. ಕಾಂಗ್ರೆಸ್ನಿಂದ ದೇಶಕ್ಕಾಗಿ ದೇಣಿಗೆ ನೀಡಿ ಅಭಿಯಾನವನ್ನು ಶುರು ಮಾಡಿದ್ದಾರೆ. 2024ರ ಲೋಕಸಭಾ ಚುನಾವಣೆಗೂ ಮುನ್ನ ನಿಧಿ ಸಂಗ್ರಹಕ್ಕೆ ಮುಂದಾಗಿದೆ ಕಾಂಗ್ರೆಸ್ ಪಕ್ಷ. ಲೋಕಸಭಾ ಚುನಾವಣೆಗೆ ಇನ್ನೇನು 4 ತಿಂಗಳು ಮಾತ್ರ ಬಾಕಿ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಆರ್ಥಿಕ ಸಮಸ್ಯೆ ಆಗಬಾರದು ಅಂತ ಹೇಳಿ ಅವರ ನಿಧಿ ಸಂಗ್ರಹಕ್ಕಾಗಿ ಈಗ ಲೋಕಸಭಾ ಚುನಾವಣೆಗೆ ಮುನ್ನ ನಿಧಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ನಿಧಿ ಸಂಗ್ರಹಕ್ಕಾಗಿ ದೇಶಕ್ಕಾಗಿ ದೇಣಿಗೆ ನೀಡಿ ಎನ್ನುವಂತಹ ಅಭಿಯಾನಕ್ಕೆ ಮುಂದಾಗಿದೆ ಕಾಂಗ್ರೆಸ್ ಪಾಳ್ಯ. ಸೋಮವಾರ ಅಭಿಯಾನಕ್ಕೆ ಚಾಲನೆ ನೀಡಿದಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮೊದಲ ದಿನ 1.5 ಕೋಟಿ ರೂಪಾಯಿನಷ್ಟು ಹಣ ಸಂಗ್ರಹವಾಗಿದೆ. ಇನ್ನು ಎರಡನೇ ದಿನ 2.81 ಕೋಟಿಯಷ್ಟು ಹಣ ಸಂಗ್ರಹ ಆಗಿದೆ. ಹಾಗಾದ್ರೆ ಈ ದೇಶಕ್ಕಾಗಿ ದೇಣಿಗೆ ಅಭಿಯಾನ ಹೇಗಾಗ್ತಿದೆ? 2024ರ ಚುನಾವಣೆ ಇದರ ಟಾರ್ಗೆಟ್ ನಿಮಗೆ ಎಲೆಕ್ಷನ್ ಫಂಡ್ಸ್ ಅಂತ ಕಾಣೋದಕ್ಕೆ ಸಿಗುತ್ತೆ. ಅತಿ ಹೆಚ್ಚು ಫಂಡ್ಸ್ ಇರೋದು ಬಿಜೆಪಿ, ಆಬ್ವಿಯಸ್ಲಿ ಸರ್ಕಾರದಲ್ಲಿರುವ ಪಕ್ಷಕ್ಕೆ. ಇನ್ನು ಮಿಕ್ಕಂತೆ ಕಾಂಗ್ರೆಸ್ ಸಹ ಪ್ರಯತ್ನ ಪಡ್ತಾ ಇದೆ 18 ವರ್ಷ ಮೇಲ್ಪಟ್ಟವರು ದೇಣಿಗೆ ಕೊಡಬಹುದು ಅಂತ. ಆದ್ರೆ ಇಲ್ಲೊಂದು ಎಡವಟ್ಟು ಮಾಡ್ಕೊಂಡಿದೆ ಕಾಂಗ್ರೆಸ್. ಈಗ ದೇಶಕ್ಕೆ ಲಿಯೇ ದೇಣಿಗೆ ಅನ್ನೋ ತರದ ಅಭಿಯಾನ ಮಾಡಿದ್ರಲ್ಲ, ಈ ಡೊಮೈನ್ ನೇಮ್ ಅನ್ನ ಅವರು ಬೈ ಮಾಡಿರಲಿಲ್ಲ. ಈಗ ಕಾಂಗ್ರೆಸ್ನವರ ಈ ದೇಶಕ್ಕೆ ದೇಣಿಗೆ ಅನ್ನೋದೇನಿದೆ ಅದನ್ನ ಟೈಪ್ ಮಾಡಿ ಕ್ಲಿಕ್ ಮಾಡಿದ್ರೆ ಸೀದಾ ಪ್ರಧಾನಮಂತ್ರಿಯವರ ಒಂದು ವೆಬ್ಸೈಟ್ ಇದೆಯಲ್ಲ, ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಅವಕಾಶ ಏನಿದೆ ಅಲ್ಲಿಗೆ ರೀಡೈರೆಕ್ಟ್ ಆಗ್ತಾ ಇದೆ. ಆದರೂ 1.5 ಕೋಟಿ ಈಗೇನು ಕಲೆಕ್ಟ್ ಆಗಿದೆ, ಆ ಟೆಕ್ನಿಕಲ್ ಸ್ನ್ಯಾಗ್ ಅನ್ನ ಕ್ಲಿಯರ್ ಮಾಡ್ಕೊಂಡ್ರ ಆ ಪ್ರಶ್ನೆ ಕಾಡ್ತಾ ಇದೆ. ಸರಿಯಾದ ಪ್ರಿಪರೇಷನ್ ಇಲ್ಲದೆ ಪಬ್ಲಿಸೈಸ್ ಮಾಡಿದ್ರು, ಅದನ್ನ ಓಪನ್ ಕೂಡ ಮಾಡಿಬಿಟ್ರು. ಕಂಪ್ಲೀಟ್ಲಿ ಈಗ ಪ್ರೈಮ್ ಮಿನಿಸ್ಟರ್ ಅವರ ವೆಬ್ಸೈಟ್ಗೆ ಹೋಗಿ ರೀಡೈರೆಕ್ಟ್ ಆಗಿ ಬರ್ತಾ ಇದೆ. ಆ ತರದ್ದು ಮಾಡ್ಕೊಂಡಿದ್ದಾರೆ. ಅಲ್ಟಿಮೇಟ್ಲಿ 18 ವರ್ಷ ಮೇಲ್ಪಟ್ಟವರು ಕೊಡುಗೆಯನ್ನ ಕೊಡಬಹುದು ದೇಶಕ್ಕಾಗಿ. ಇನ್ನು ಮಿಕ್ಕಂತೆ ನೋಡಿ 138 ಗುಣಕಗಳಲ್ಲಿ ಪಕ್ಷಕ್ಕೆ ಎಷ್ಟಾದ್ರೂ ಇವರು ದೇಣಿಗೆಯನ್ನ ಕೊಡಬಹುದು ಅಂತ ನೋಡಿ. 138,180 ರೂಪಾಯಿ, 13,800 ರೂಪಾಯಿ. ಸೊ ಹೀಗೆ 138 ಅನ್ನ ಅವರು ಟಾರ್ಗೆಟ್ ಮಾಡಿಕೊಂಡು ಒಂದು ರೀತಿ ಏನೋ ನಂಬರ್ ಗೇಮ್ ಅನ್ನ ಟ್ರೈ ಮಾಡ್ತಾ ಇರೋ ಹಾಗಿದೆ. ಬಹಳ ಇಂಪಾರ್ಟೆಂಟು. 138,000 ಅಥವಾ 138 ರೂಪಾಯಿ, 1,380 ರೂಪಾಯಿ ಹೀಗೆ ನೀವು ಕೊಡಬಹುದು ಅಂತ ದೇಣಿಗೆ ಕೊಡೋದಾದ್ರೆ. ನಾನು 15 ರೂಪಾಯಿ ಕೊಡ್ತೀನಿ, 50 ರೂಪಾಯಿ ಕೊಡ್ತೀನಿ, ಕೊಡೋದಾದ್ರೆ 138, 1,380 ಹೀಗೆ 138 ಅಂತ ಅಂದ್ರೆ ಇಲ್ಲಿವರೆಗೂ ಪಕ್ಷ ಅಸ್ತಿತ್ವಕ್ಕೆ ಬಂದು 138 ವರ್ಷ ಆಯಿತು ಅಂತ. 1921ರಲ್ಲಿ ಮೊದಲ ಬಾರಿ ಕಾಂಗ್ರೆಸ್ನಿಂದ ಕ್ರೌಡ್ ಫಂಡಿಂಗ್ ಆಗಿತ್ತು. ಇತಿಹಾಸ ನೋಡೋದಾದ್ರೆ ಮಹಾತ್ಮ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ನಿಂದ ಕ್ರೌಡ್ ಫಂಡಿಂಗ್ ಆಗಿತ್ತು ಅಂದಿನ ದಿನ. ಈಗ ಮತ್ತೆ ಅದರ ಸರದಿ ಸಾಲಿನಲ್ಲಿ ಈಗಲೂ ಕೂಡ ಶುರು ಮಾಡಿದ್ದಾರೆ. ಈ ಬಾರಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ದೇಣಿಗೆ ಸಂಗ್ರಹ ಮಾಡಿದ್ರು. ಆ ಕಾಲದಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಹೋರಾಟಕ್ಕೆ ದೇಣಿಗೆ ಸಂಗ್ರಹಿಸಿದಂತ ಕಾಂಗ್ರೆಸ್ ಪಕ್ಷ ಬಾಲ ಗಂಗಾಧರ ತಿಲಕ್ ಸ್ಮರಣಾರ್ಥ ಕಾಂಗ್ರೆಸ್ನಿಂದ ದೇಣಿಗೆ ಸಂಗ್ರಹವಾಗಿತ್ತು. ಜೊತೆಗೆ ಅಖಿಲ ಭಾರತ ತಿಲಕ್ ಸ್ಮಾರಕ ಸ್ವರಾಜ್ ನಿಧಿ ಮೂಲಕವೂ ಕೂಡ ಅಂದಿನ ದಿನ ಸಂಗ್ರಹ ಮಾಡಿದ್ರು ನಿಧಿಯನ್ನ. ಗಾಂಧಿ ನೇತೃತ್ವದಲ್ಲಿ ಸುಮಾರು 1 ಕೋಟಿ ಹಣ ಸಂಗ್ರಹ ಮಾಡಲಾಗಿತ್ತು. ಇದೀಗ 102 ವರ್ಷಗಳ ನಂತರ ದೇಶಕ್ಕಾಗಿ ಮತ್ತೆ ದೇಣಿಗೆ ಅಭಿಯಾನವನ್ನ ಶುರು ಮಾಡಿದ್ದಾರೆ. ಯಾಕಾಗಿ ಅಂತಂದ್ರೆ ಲೋಕಸಭಾ ಚುನಾವಣೆಯನ್ನ ನಾವು ಎದುರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ. ಇನ್ನು ಮಿಕ್ಕಂತೆ ಸದ್ಯ ಕಾಂಗ್ರೆಸ್ ಪಕ್ಷದ ಹಣಕಾಸು ಸ್ಥಿತಿ ಈಗ ಉತ್ತಮವಾಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದರೆ ಇದೇ ಪಕ್ಷದ ವಿರುದ್ಧ ಸ್ವಿಸ್ ಬ್ಯಾಂಕ್ನಲ್ಲಿರೋ ದೊಡ್ಡ ಮಟ್ಟದ ಆಸ್ತಿಯ ಬಗ್ಗೆ ಆರೋಪಗಳು ಕೇಳಿ ಬರ್ತವೆ. ಆದ್ರೂ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಭಾರಿ ಮೊತ್ತದ ಅವಶ್ಯಕತೆ ಇದೆ. ನೋಡಿ, ಟೆಕ್ನಿಕಲಿ ನಾವು ಎಲೆಕ್ಷನ್ ಫೈಟ್ ಮಾಡಬೇಕು, ದುಡ್ಡು ಕೊಡಿ ಅಂತ ಜನರ ಹತ್ರ ಕೇಳಕ್ಕಾಗಲ್ಲ. ಇವರು ಹೇಳ್ತಿರೋದು ಬೇರೆ ಬೇರೆ ತರದಲ್ಲಿ ಜನ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ಹೀಗಾಗಿ ನಮ್ಮ ಹೋರಾಟಕ್ಕೆ ಬೆಂಬಲವನ್ನ ಕೊಡಿ ಅಂತ. ಯಾಕೆಂದ್ರೆ ನಿಮಗೆ ಎಲೆಕ್ಷನ್ ಫಂಡ್ ಅಂತಲೇ ಒಂದಿದೆ. ನೀವು ಬ್ಯಾಂಕ್ಗಳಿಗೆ ಹೋಗಿ ಎಲೆಕ್ಷನ್ ಫಂಡ್ ಅನ್ನು ನೀವು ಕೊಡಬಹುದು. ಆದ್ರೆ ಯಾರು ಕೊಟ್ಟರು ಅನ್ನೋದನ್ನ ಹೇಳಬೇಕಾಗಿಲ್ಲ, ಅದನ್ನ ಡಿಸ್ಕ್ಲೋಸ್ ಮಾಡೋ ಹಾಗಿಲ್ಲ. ಆ ಕ್ಲಾಸ್ ಅನ್ನ ಬಿಜೆಪಿ ಜಾರಿಗೆ ತಂತು. ಇದನ್ನ ಡಾರ್ಕ್ ಮನಿ ಅಂತ ಆರೋಪ ಮಾಡಲಾಗ್ತಾ ಇದೆ. ಅರುಣ್ ಜೇಟ್ಲಿ ಅವರ ಕೊಡುಗೆ ಅಂತೆಲ್ಲ ಬಿಜೆಪಿ ಹೇಳ್ಕೊಳ್ಳುತ್ತೆ ಇದ್ರ ಬಗ್ಗೆ. ಇನ್ನು ದುಬಾರಿ ಚುನಾವಣೆಯ ಭಾರತವೇ ನಂಬರ್ 1 ಸ್ಥಾನದಲ್ಲಿರುವಂತದ್ದು. 2019ರ ಭಾರತ ಸಂಸತ್ ಚುನಾವಣೆಯಲ್ಲಿ ಖರ್ಚು ಎಷ್ಟಾಗಿತ್ತು ಅಂತಂದ್ರೆ 50,000 ಕೋಟಿ ರೂಪಾಯಿ. ಭಾರಿ ದುಬಾರಿಯ ಖರ್ಚಿದೆ 2019ರಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ. ನಂತರ 2016ಕ್ಕೆ ಬರೋಣ. ಅಮೆರಿಕ ಅಧ್ಯಕ್ಷೀಯ ಚುನಾವಣಾ ಖರ್ಚು ಅದನ್ನ ನೋಡಿದ್ರೆ 42,000 ಕೋಟಿ ರೂಪಾಯಿ. ಅಂದ್ರೆ ಇಲ್ಲಿ ಭಾರತವೇ ಅತಿ ಹೆಚ್ಚು
ಲೋಕಸಭಾ ಚುನಾವಣೆಗೆ ಖರ್ಚು ಮಾಡಿರುವಂತದ್ದು ಹಣವನ್ನ. ನಂತರ 2014ರ ಭಾರತದ ಸಂಸತ್ ಚುನಾವಣಾ ಖರ್ಚು ಎಷ್ಟಾಗಿತ್ತು ಅಂದ್ರೆ 30,000 ಕೋಟಿ ರೂಪಾಯಿ ಖರ್ಚನ್ನ ಮಾಡಿದ್ರು ಅಂದಿನ ದಿನ. ಕಳೆದ 10 ವರ್ಷಗಳಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ಅಕೌಂಟ್ ಏನು ಅಂತ ನೀವು ನೋಡ್ತಾ ಹೋದ್ರೆ 2012-13ರಲ್ಲಿ 464 ಕೋಟಿ ಇದ್ದಿದ್ದು ಬಿಜೆಪಿಯ ಬಳಿ. ಈಗಿನ ಲೇಟೆಸ್ಟ್ ಟ್ಯಾಕ್ಸ್ ಏನು ಫೈಲಿಂಗ್ಸ್ ಏನಿರ್ತವೆ, ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ಸ್ 1213 ಕೋಟಿ ಅವರ ಬಳಿ ಇರೋದೀಗ. ಕಾಂಗ್ರೆಸ್ 586 ಕೋಟಿ ಇತ್ತು 2012-13ರಲ್ಲಿ, 855 ಕೋಟಿಗೆ ಈಗ ಬಂದಿದ್ದಾರೆ. 767 ಇತ್ತು, 700 ಕೋಟಿ ಆಗಿತ್ತು, 759 ಕೋಟಿ ಹೀಗೆ. ಇನ್ನು ಬಿಜೆಪಿ ನೋಡಿದ್ರೆ 464 ಇದ್ದಿದ್ದು 781 ಕೋಟಿ, 760 ಕೋಟಿ 2014-15ರಲ್ಲಿ, 2014ರಲ್ಲಿ ಅವರು ಅಧಿಕಾರಕ್ಕೆ ಬಂದಿದ್ದು, 15-16ರಲ್ಲಿ 894 ಕೋಟಿ, 2016-17ರಲ್ಲಿ 1213 ಕೋಟಿ. ಅಂದ್ರೆ ಇದು ಈ ಬಾರಿಯ 2ನೇ ಟರ್ಮಿಗೆ ಅವರು ಆಯ್ಕೆ ಆದ್ರಲ್ಲ, ಆ ಬಳಿಕದ್ದು ಎಷ್ಟಿದೆ ಅನ್ನೋದ್ರ ಅಪ್ಡೇಟ್ ಇಲ್ಲ. ಮೇ ಬಿ ಅದನ್ನು ನೋಡ್ತಾ ಹೋಗೋಣ. ಈಗ ನೋಡ್ತಿದ್ದೀರಿ ನೋಡಿ, 450 ಕೋಟಿಯಿಂದ ಸ್ಟಾರ್ಟ್ ಮಾಡಿದ್ದು ಈಗ ಎಷ್ಟಿರೋದು 6047 ಕೋಟಿ. ಅಂದ್ರೆ 2017-18ರಲ್ಲಿ 1000 ಕೋಟಿ ಆಜುಬಾಜು 1300 ಕೋಟಿ ಇದ್ದಿದ್ದು 6047 ಕೋಟಿ ಆಗಿದೆ. ಅಲ್ಲಿಗೆ 4500 ಕೋಟಿ ಎಕ್ಸ್ಟ್ರಾ ಆಗಿದೆ ಬಿಜೆಪಿಗೆ ದೇಣಿಗೆ ಬಂದಿರೋದು. ಆಬ್ವಿಯಸ್ಲಿ ಇಡೀ ವಿಶ್ವದ ಅತಿ ದೊಡ್ಡ ಪಾರ್ಟಿ ಇದು. ಇನ್ನು ಮಿಕ್ಕಂತೆ ಕಾಂಗ್ರೆಸ್ನ ಬಳಿ ಈಗ ಇರೋದು 805 ಕೋಟಿ. ಇನ್ನು ಯಾವ್ಯಾವ ಪಕ್ಷಗಳಲ್ಲಿ ಎಷ್ಟೆಷ್ಟು ಹಣ ಇದೆ, ಯಾರ್ಯಾರ ಖಾತೆಯಲ್ಲಿ ಎಷ್ಟೆಷ್ಟಿದೆ ಅನ್ನೋದನ್ನ ನೋಡ್ತಾ ಹೋದ್ರೆ ಬಿಜೆಪಿ ಪಕ್ಷಕ್ಕೆ ಬಂದ್ರೆ 6047.81 ಕೋಟಿ ರೂಪಾಯಿ ಈಗ ಅವರ ಅಕೌಂಟ್ ಅಲ್ಲಿ ಇರುವಂತದ್ದು, ಅವರ ಅಕೌಂಟ್ ನಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್. ಕಾಂಗ್ರೆಸ್ 8568 ಕೋಟಿ ರೂಪಾಯಿ ಇರುವಂತದ್ದು. ಸಿಪಿಐ ಪಕ್ಷ 735.77 ಕೋಟಿ, ಬಿಎಸ್ಪಿ 690.71 ಕೋಟಿ, ಟಿಎಂಸಿ 458.10 ಕೋಟಿ, ಆಮ್ ಆದ್ಮಿ ಪಕ್ಷ 37.47 ಕೋಟಿ, ಎನ್ಪಿಪಿ 1.82 ಕೋಟಿ ರೂಪಾಯಿ. ಇಷ್ಟೊಂದು ಹಣ ಈಗ ಈ ಎಲ್ಲ ಪಕ್ಷಗಳಲ್ಲಿ ಇರುವಂತದ್ದು. ಅದರಲ್ಲಿ ನಾವು ಅತಿ ಹೆಚ್ಚಾಗಿ ನೋಡ್ತಾ ಇದ್ರೆ ಬಿಜೆಪಿ ಪಕ್ಷದಲ್ಲೇ ಹಣ ಜಾಸ್ತಿ ಇರುವಂತದ್ದು. ಸಂಪತ್ಭರಿತ ಪಕ್ಷಗಳು ಅನ್ನೋದರ ಯೋಚನೆ ಮಾಡಬೇಕಾಗುತ್ತೆ. ನೀವು ಇತ್ತೀಚೆಗೆ ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದ್ರು, ನಮ್ಮೊಂದು ಪ್ರಾದೇಶಿಕ ಪಕ್ಷ ಸಂಪನ್ಮೂಲ ಇಲ್ರಿ, ಚುನಾವಣೆ ಫೇಸ್ ಮಾಡಕ್ ಆಗಲ್ಲ ಅಂತ. ಇದೇ ಸಂಪನ್ಮೂಲ ಅಂತ ಅಂದ್ರೆ ಇನ್ನು ಈ 50,000 ಕೋಟಿ 30,000 ಕೋಟಿ ಇದೆಲ್ಲ ಇದೆಯಲ್ಲ, ಇವೆಲ್ಲ ಡಿಕ್ಲೇರ್ಡ್. ಅನ್ಡಿಕ್ಲೇರ್ಡ್ ಎಷ್ಟು ಖರ್ಚಾಗುತ್ತೆ, ಯಾರ್ಯಾರ ಮನೆಗೆ ಚಿನ್ನ ಸೇರುತ್ತೆ, ಕಾಳರಾತ್ರಿಯಲ್ಲಿ ಎಷ್ಟು ಕ್ಯಾಶು ಹರಿದಾಡುತ್ತೆ, ಇದನ್ನೆಲ್ಲ ಲೆಕ್ಕಕ್ಕೆ ತಗೊಂಡ್ರೆ ಇದು ಯಾವ ಲೆಕ್ಕನೂ ಅಲ್ಲ. ಅಲ್ಟಿಮೇಟ್ಲಿ ನೀವು ಗಮನಿಸಿದ್ರೆ ಒಂದು ರಾಜ್ಯದ ಒಂದು 25% ಬಜೆಟ್ ಅನ್ನ ನಾವು ಇಡೀ ದೇಶದ ಎಲೆಕ್ಷನ್ಗೆ ಅಂತ ನಾವು ತೋರಿಸ್ತಾ ಇದ್ದೀವಿ. ಇದು ಜಸ್ಟ್ ಡಿಕ್ಲೇರ್ಡ್. ಅನ್ಡಿಕ್ಲೇರ್ಡ್ ದೊಡ್ಡ ಮೊತ್ತ ಇರುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.